ಸೊ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ಫೋ ವಿತ್ ವಿಶ್ವ ಯೂಟ್ಯೂಬ್ ಚಾನಲ್. ಸೊ ಬಹಳಷ್ಟು ಸ್ಟೂಡೆಂಟ್ಸ್ಗಳು ನನಗೆ ಒಂದು ಕ್ವಶನ್ನ ಕೇಳ್ತಾಯಿದ್ರು. ಅದೇನಪ್ಪ ಅಂದರೆ, ಸರ್ ನಾವೀಗ ಪಿ ಯು ಸಿ ಬೋರ್ಡ್ ಎಕ್ಸಾಮ್ 1ನ ಬರೆದಿದ್ದೀವಿ ಹಾಗೂ ಪಿ ಯು ಸಿ ಬೋರ್ಡ್ ಎಕ್ಸಾಮ್ 2ಅನ್ನು ಸಹ ಬರೆದಿದ್ದೀವಿ. ಸೊ 2 ಎಕ್ಸಾಮ್ ಸಹ ನಾವು ಅಟೆಂಡ್ ಆಗಿದ್ದೀವಿ. ಸೊ ಇದರಲ್ಲಿ ನಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಸಬ್ಜೆಕ್ಟಿನ ಮಾರ್ಕ್ಸು ಇರುತ್ತೆ ತೋರಿಸುತ್ತೆ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ನಿಮ್ಮ ಈ ಡೌಟ್ನ ಕ್ಲಿಯರ್ ಮಾಡಬೇಕಂತಲೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಇನ್ನೊಂದು ವಿಷಯನ ಕೇಳಿದ್ರು, ಸರ್ ನಾವು ಈಗ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೆದಿದ್ದೀವಿ, ನಂತರ ಥರ್ಡ್ ಬೋರ್ಡ್ ಎಕ್ಸಾಮ್ ಬರಿತೀವಿ, ಈ KCET ರ್ಯಾಂಕಿಂಗ್ಗೆ ಯಾವ ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದನ್ನು ಸಹ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು. ಸೊ ಇವೆಲ್ಲ ಕ್ವಶನ್ಗಳಿಗೆ ನಾನು ನಿಮಗೆ ಉತ್ತರ ನೀಡಬೇಕಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ನೋಡೋದಾದರೆ, ಸೊ ನೀವೀಗ ಮೊದಲನೇ ಬೋರ್ಡ್ ಎಕ್ಸಾಮನ್ನು ಬರೆದಿದ್ದೀರಾ ಹಾಗೂ 2ನೇ ಬೋರ್ಡ್ ಎಕ್ಸಾಮ್ ಸಹ ಬರೆದಿದ್ದೀರಾ. ಸೊ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಮಾರ್ಕ್ಸ್ನ ಎಂಟ್ರಿ ಮಾಡ್ತಾರೆ ಅಂತ ನೀವು ಕೇಳ್ತಾಯಿದ್ದೀರಾ. ಸೊ ಯಾವ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ ಅಂತ ನೀವು ಕೇಳ್ತಾಯಿದ್ದೀರಾ. ಸೊ ಇದಕ್ಕೆ ಉತ್ತರ ನೀಡೋದಾದರೆ, ಸೊ ನೋಡಿ, ನೀವು ಇವಾಗ 2 ಎಕ್ಸಾಮ್ನ ಬರೆದಿದ್ದೀರಾ. ಸೊ ಈಗ ಈ ಒಂದು ಸಿಚುವೇಶನ್ ತೊಗೊಳೋಣ. ನೀವು ಕನ್ನಡ ಎಕ್ಸಾಮ್ನ ಬರೆದಿರ್ತೀರಾ, ಹೌದಾ? ಕನ್ನಡ ಎಕ್ಸಾಮಲ್ಲಿ ಅಂದರೆ ಫಸ್ಟ್ ಬರೆದಂತಹ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದೆ, ಸೆಕೆಂಡ್ ಬರೆದಂಥ ಎಕ್ಸಾಮಲ್ಲಿ ನಿಮಗೆ ಕನ್ನಡದಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದೆ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮ್ಮದು 2ರಲ್ಲಿ ಯಾವುದು ಹೆಚ್ಚಿಗೆ ಮಾರ್ಕ್ಸ್ ಬಂದಿರ್ತೋ ಅಂತ ತಗೊತಾರೆ. ಅಂದರೆ ನಿಮ್ಮ ಫಸ್ಟ್ ಎಕ್ಸಾಮಲ್ಲಿ ಹೆಚ್ಚಿಗೆ ಬಂದಿದ್ದರೆ ಸೊ ಆ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ, ಸೊ ನೀವು ಫಿಸಿಕ್ಸ್ ತೊಗೊಳ್ಳಿ. ಫಿಸಿಕ್ಸ್ನಲ್ಲಿ ನೀವು ಫಸ್ಟ್ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡಿರ್ತೀರ, ಸೆಕೆಂಡ್ ಎಕ್ಸಾಮಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರ್ತೀರ. ಸೊ ಇವಾಗ ಏನು ಮಾಡ್ತಾರಪ್ಪ ಅಂತಂದರೆ, ಅಂದರೆ ನೀವು ಸೆಕೆಂಡ್ ಬರೆದಂಥ ಎಕ್ಸಾಮಲ್ಲಿ ನಿಮ್ಮ ಫಿಸಿಕ್ಸು ಫಸ್ಟ್ ಬರೆದಂಥ ಎಕ್ಸಾಮಿಗಿಂತ ಜಾಸ್ತಿ ಬಂದಿದ್ದರೆ, ಸೊ ಫಿಸಿಕ್ಸ್ನ ಎರಡನೇ ಎಕ್ಸಾಮಲ್ಲಿ ಬರೆದಿರ್ತಾರಲ್ಲ ಆ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸೊ ನಿಮ್ಮ ಸಬ್ಜೆಕ್ಟ್ ವೈಸ್ ಕನ್ಸಿಡರ್ ಮಾಡ್ತಾರೆ. ಸಬ್ಜೆಕ್ಟ್ ವೈಸು ನೀವು ಯಾವ ಎಕ್ಸಾಮಲ್ಲಿ ನಿಮ್ಮ ಹೆಚ್ಚಿಗೆ ಮಾರ್ಕ್ಸ್ ನಿಮಗೆ ಬಂದಿರುತ್ತೋ ಆ ಸಬ್ಜೆಕ್ಟಲ್ಲಿ ಆ ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಏನು ಸಂಶಯ ಇಲ್ಲ ಅಂತ ಅಂದ್ಕೊತೀನಿ. ಅದು ಅಕಸ್ಮಾತ್ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಕ್ಲಿಯರಾಗಿ ತಿಳ್ಕೊಂಬಿಡಿ, ನಿಮಗೆ 2 ಎಕ್ಸಾಮಲ್ಲಿ ಯಾವ ಎಕ್ಸಾಮಲ್ಲಿ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಯಾವ ಎಕ್ಸಾಮಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ಬಂದಿರುತ್ತೋ ಸೊ ಆ ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇದು ನಿಮಗೀಗ ಕ್ಲಿಯರ್ ಆಯ್ತು ಅಂತ ಅಂದ್ಕೊತೀನಿ. ಸೊ 2ನೇದು ನೋಡೋದಾದರೆ, ಭಾಳಷ್ಟು ಜನ ಏನು ಕೇಳ್ತಾ ಇದ್ದೀರಪ್ಪ ಅಂತಂದರೆ, ಸರ್ ನಾವು ಫಸ್ಟ್ನೇ ಎಕ್ಸಾಮನ್ನು ಬರೆದಿದ್ದೀವಿ, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಸಹ ಬರೆದಿದ್ದೀವಿ, KCETಗೆ ಯಾವ ಎಕ್ಸಾಮ್ನ ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಕೇಳ್ತಾಯಿದ್ರು. ಸೊ ಇನ್ನಷ್ಟು ವಿದ್ಯಾರ್ಥಿಗಳು ಇದೊಂದು ಕ್ವಶನ್ ಸಹ ಕೇಳ್ತಾಯಿದ್ರು, ಸರ್ ನಾವು ಥರ್ಡ್ ಎಕ್ಸಾಮ್ನ ಬರೀಬೇಕಂತ ಅಂದ್ಕೊಂಡಿದ್ದೀವಿ, ಸೊ ನಮಗೆ KCETಯಲ್ಲಿ ಯಾವ ರೀತಿಯಾಗಿ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ ಅಂತ ಸಹ ಕೇಳ್ತಾಯಿದ್ರು. ಸೊ ಈಗ KCETಗೆ ಮಾರ್ಕ್ಸ್ನ ಯಾವ ಥರ ಕನ್ಸಿಡರ್ ಮಾಡ್ತಾರಪ್ಪ ಅಂತಂದರೆ, ಏನು ಫಸ್ಟ್ ಎಕ್ಸಾಮ್ ಬರೆದಿದ್ದೀರ ನೀವಾದರೂ ಆಗಿರ್ಬೋದು ಅಥವಾ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೆದಾಗಿದ್ರೆ ನೀವಾದರೂ ಆಗಿರ್ಬೋದು, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವು 2ರಲ್ಲಿ ಯಾವ್ದು ಹೆಚ್ಚಿಗೆ ಬಂದಿರುತ್ತೋ ಆ ಸಬ್ಜೆಕ್ಟ್ ಮಾರ್ಕ್ಸ್ಗಳನ್ನೇ ಕನ್ಸಿಡರ್ ಮಾಡ್ತಾರೆ KCET ರ್ಯಾಂಕಿಂಗ್ ಸಹ. ಈ ಥರ್ಡ್ ಎಕ್ಸಾಮ್ ಬರೆಯೋರಿಗೆ ಏನಾಗುತ್ತಲ್ಲ, ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಥರ್ಡ್ ಎಕ್ಸಾಮು ಸ್ಟಾರ್ಟ್ ಆಗೋದು ಜುಲೈ 5ಇಂದ, ಹೌದಾ? ಸೊ ಈ KCET ರ್ಯಾಂಕಿಂಗ್ ಜುಲೈ 10 ಬರುವಂಥ ಚಾನ್ಸಸ್ ತುಂಬ ಇದೆ. ಸೊ ಹಾಗಾಗಿ ನಿಮ್ಮ ಮಾರ್ಕ್ಸ್ಗಳನ್ನು ಥರ್ಡ್ ರೌಂಡಲ್ಲಿ ಹೆಚ್ಚಿಗೆ ಬಂದರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಆದರೆ ಅಲ್ಲಿ ಏನಪ್ಪ ಒಂದು ಪ್ರಾಬ್ಲಮ್ ಇದೆ ಅಂತಂದರೆ, ಫಸ್ಟ್ ರೌಂಡ್ ಆಲ್ರೆಡಿ ಮುಗಿದೋಗಿರುತ್ತೆ. ಸೊ ಹಾಗಾಗಿ ಫಸ್ಟ್ ರೌಂಡಲ್ಲಿ ಒಳ್ಳೊಳ್ಳೆ ಕಾಲೇಜ್ಗಳು, ಅಂದರೆ ಏನು ಟಾಪ್ ಕಾಲೇಜ್ಗಳು ಇರ್ತಾವಲ್ಲ, ಆ ಟಾಪ್ ಕಾಲೇಜ್ಗಳಲ್ಲಿ ಸೀಟ್ ಫುಲ್ ಆಗೋಗಿರುತ್ತೆ. ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ ಟಾಪ್ ಕಾಲೇಜ್ಗಳಲ್ಲಿ ಫುಲ್ ಆಗೋಗಿರುತ್ತೆ. ಸೊ ಅದನ್ನು ನೀವು ಮಿಸ್ ಮಾಡ್ಕೊತೀರ. ಸೊ ಇದೊಂದು ಪ್ರಾಬ್ಲಮ್ ಇಲ್ಲ. ಅದು ಆಮೇಲೆ ಬರ್ತಕ್ಕಂಥ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಇದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ಗೆ ಆ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಆದರೆ ಫಸ್ಟ್ ರೌಂಡಲ್ಲಿ ಆಲ್ಮೋಸ್ಟ್ ಟಾಪ್ ಕಾಲೇಜ್ಗಳಲ್ಲಿ ಎಲ್ಲ ಕಾಲೇಜ್ ಸೀಟ್ಗಳು ಫುಲ್ ಆಗುತ್ತೆ. ಸೊ ಆದ್ದರಿಂದ ನಿಮಗೆ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.